ನಿಜವಾಗ್ಲೂ 4 ವರ್ಷ ಆಯ್ತು ಅಂತ ಗೊತ್ತೇ ಆಗಿಲ್ಲಪ್ಪ. ಏನೋ ಮೊನ್ನೆ ಜೊತೆಗಿದ್ವಿ ಅಂತಾನೆ ಅನ್ಸುತ್ತೆ. ಅದೇಂದ್ರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಅವ್ರು ಎಲ್ಲರೂ ಮನ್ಸ್ಕೊಳ್ಳೋದಿದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ನೆನೆಸ್ಕೊತಾ ಇರ್ತೀವಿ, ಜೊತೆಗೆ ಇದ್ದಾರೆ ಅಂತಲೇ ಹೇಳ್ತಾರೆ. ನೀವು ಸಿಕ್ಕಾಪಟ್ಟೆ ಪ್ರೀತಿ ಯಾವುದ್ರ ಜೊತೆಗೆ ಅವರೆಲ್ಲ ವೆಕೇಶನ್ ಹೋಗಲಿ ಜೊತೆಗೆ ನೀವು ಬರ್ತಾ ಇದ್ವಿ ಆ ಥರ ಕ್ಷಣಗಳನ್ನು ಒಪ್ಪು ಸರ್ ಅಂತ ಯಾವುದು ತುಂಬ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟು ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವರು ಊಟ ಅಂದರೆ ಪ್ರಾಣ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಲೈಕ್ ಇವತ್ತೊಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು, ನೀವು ನೋಡಿ. ಹಳೆ ವೀಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕನ್ನಿಸ್ತು. ಏನಂದರೆ ಅವ್ರು ನೀವು ಹೇಳಿದ್ರಲ್ಲ, ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋದು ತುಂಬ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆಲಿ ಯಾವಾಗಲಾದ್ರು ಮಾತಾಡ್ತಿದ್ರ ಫಿಟ್ನೆಸ್ ವಿಚಾರವಾಗಿ? ಖಂಡಿತ, ಯಾವಾಗಲೂ. ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ, ಅವರು ಮಾಡ್ತಿದ್ರಲ್ಲ, ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋದು, ಇದನ್ನು ಹೆಂಗೆ ಮಾಡ್ಬೋದು, ಯಾವ ಥರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದರೂ ಅವ್ರನ್ನೇ ಕೇಳ್ತೀವಿ. ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗೆ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ಸಕ್ಕತ್ ಇಷ್ಟ ಆಯಿತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಅವ್ರ ಜೊತೆ. ನಿಮ್ಮ ಸಿನಿಮಾನ ಆಬ್ವಿಯಸ್ಲಿ ಅದು ಹೇಳಿದ್ರೆ ನನಗೆ ಒಂಥರ ಆಗುತ್ತೆ. ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಚಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ದು ನನಗೆ ಸಕ್ಕತ್ ಇಷ್ಟ ಆಯಿತು. ಇವರನ್ನೇ ದೂರ ಕಂಟಿರುವ ಆ್ಯಂಡ್ ಅದನ್ನು ನೋಡಿ ಅವ್ರು ತುಂಬ ಖುಷಿ ಪಟ್ಟಿದ್ರಲ್ಲ, ಅದೇ ಸಂತೋಷ. ಸುಮ್ಮನೆ ಅದೆಲ್ಲ ಆಗಲ್ಲ, ಅದು ನಾನು ಸುಮ್ಮನೆ ಅನ್ಸುತ್ತೆ ಹೇಳಿದ್ದೀನಿ. ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದರೆ ಅವ್ರ ಮಗ ಅಂದರೆ ಜೂನಿಯರೇ ಅಲ್ವಾ. ಬಟ್ ಅದೇ ಪ್ರೀತಿ, ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದೆ ಅಂದರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳೋಕ್ಕಾಗಲ್ಲ ಮಾತಾಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.